ಅವನು ಕಾಲೇಜಿಂದ ಬಂದು ಗೇಟ್ ಹತ್ರ ನಿಂತ್ಕೊಂಡು ಬೆಕ್ಕನ್ನ ಕೂಗ್ತಾನೆ. ಅದು ಮಲ್ಕೊಂಡಿದ್ದೆ ಬೆಕ್ಕು ಅವ್ರ ಅಪ್ಪಾಜಿ ಹತ್ರ. ಅವ್ನು ಕೂಗಿದ ತಕ್ಷಣ ಎದ್ದು ಹೆಂಗೆ ಓಡೋಗುತ್ತೆ ನೋಡ್ರಿ. ಅವನ್ನೆಲ್ಲೂ ಕಾಣಲಿಲ್ಲ ಅಂತ ಹುಡ್ಕಾಡುತ್ತೆ ಸುಮ್ಮನೆ. ನನ್ನ ಕೇಳುತ್ತೆ, ಹೊರಗಡೆ ಬಂತು ಹುಡುಕುತ್ತೆ. ಕನ್ಫ್ಯೂಸ್ ಆಯ್ತು, ಎಲ್ಲ ಕೂಗ್ತಿದ್ದೀನಲ್ಲ ಅಂತ ಕನ್ಫ್ಯೂಸ್ ಆಯಿತು. ಅವ್ನು ನೋಡ್ಕೊಂತು ಅವ್ನು ಕೂಗ್ತಿದ್ದಾನೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಕನ್ಫ್ಯೂಸ್ ಮಾಡ್ಕೊಂಡು ಯಾರು ಅಂತ. ಎಲ್ಲಿ ಕೂಗ್ತಾ ಇರೋದು ಹೋಗಿ ಓಡಿ ಬಂತು. ಗೇಟ್ ಅದು ಸೀದಾ ಬರುತ್ತೆ. ಅವ್ನು ಗೇಟ್ ಅವನು ಎಲ್ಲಿರ್ತಾನೆ ಅಲ್ಲಿ ಬರುತ್ತೆ. ಅವನು ಎಷ್ಟೇ ದೂರ ಇರಲಿ, ಅವನು ಎಲ್ಲ ಬೆಕ್ಕು ಎಲ್ಲೇ ಇರಲಿ, ಅವನೊಂದು ಮಾತು ಕೋಶಿ ಅಂದ್ಬಿಟ್ರೆ ಸಾಕು ಓಡಿ ಬಂದ್ಬಿಡುತ್ತೆ ಹಂಗೆ. ಅವನೇ ಹಿಡ್ಕೊಂಡು ಬಂದಿರೋ ಬೆಕ್ಕು, ಅದನ್ನು ಅವನೇ ಹಿಡ್ಕೊಂಡ್ಬಂದು ಸಾಕಿರೋದು. ಅವ್ನು ಗೇಟ್ ಹೊರಕ್ಕೆ ಹೋಗುತ್ತೆ ಅಲ್ವಾ. ಮೂಕ ಪ್ರಾಣಿಗಳು ಎಷ್ಟು ಮುಗ್ಧತೆ. ಈ ತಿರುಗಿ ಒಳ ಕರಿತಾನೆ, ಹೆಂಗೆ ಓಡ್ತೆ ನೋಡ್ರಿ ಅವನ ಹಿಂದೆ ಅಲ್ವಾ. ಅವನ್ನೆಲ್ಲನ ಒಂದು ನಿಮಿಷ ಹೋಗಿರ್ಲಿ, ಕಾಲೇಜಿಗೆ ಹೋಗ್ತಾ ಇಲ್ಲ, ಅವನ ಹಿಂದಿಂದನೇ ಹೋಗ್ತಾ ಇರುತ್ತೆ. ನನಗೆ ಹಾಲು ಹಾಕಿಲ್ಲ ಅಂತ ಕೂಗ್ತಾ ಇದೆ. ಹಾಲು ಹಾಕಿಲ್ಲ, ನನಗೆ ಹಾಲು ಹಾಕಿದ್ಬಿಟ್ಟು ಹೊರಗಡೆ ಎಲ್ಲ ಹೋಗ್ತಿದ್ಯಾ ಅಂತ. ಬಾ ಅಂತ ಕರಿತಾನೆ ನೋಡು. ಹಾಂ, ಹೋಯ್ತು ಒಳಕ್ಕೆ. ತಡಿಯೋ ಬಂಗಾರಿ, ಹಾಕ್ತೀವಿ ಹಾಲು ಅಂತ ನಾನು ಹೇಳ್ತಾ ಇದ್ದೀನಿ. ತಡಿ ಹಾಲು ಹಾಕ್ತಾನೆ ಬಂಗಾರಿ ಅಂತ. ಸಣ್ಣ ಪ್ರಾಣಿಗಳು